ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮಕರ ರಾಶಿ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮದೇ ಚಾನಲ್ ಅಂತ ಅಂದ್ಕೊಳ್ಳಿ. ನಾವು ಕೇವಲ ಭವಿಷ್ಯ ಹೇಳುವುದಿಲ್ಲ, ನಿಮ್ಮ ಮನಸ್ಸಿಗೆ ಸ್ಪರ್ಶ ಮಾಡುವ ಮಾತುಗಳನ್ನು ಹೇಳುತ್ತೇನೆ. ಇಂದಿನ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ವಿಶೇಷ ವಿಷಯ ಹೇಳುತ್ತೇನೆ. ಈಗಲೇ ಕಮೆಂಟಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು, ನೀವು ಕುಲದೇವರ ಹೆಸರನ್ನು ಬರೆಯಿರಿ. ದೇವರ ಆಶೀರ್ವಾದ ನಿಮ್ಮ ಮನೆ ಮಾತಾಗಲಿ. ನಮ್ಮ ಯೂಟ್ಯೂಬ್ ಸಮುದಾಯಕ್ಕೂ ಸೇರಿ ಅಲ್ಲಿ ಪ್ರತಿದಿನ ನಿಮಗೆ ಸಣ್ಣ ಸಣ್ಣ ಉಪಾಯ, ವಿಶೇಷ ಸಂದೇಶಗಳು ಸಿಗುತ್ತವೆ. ನಿಮ್ಮ ಒಂದು ಸೇರ್ಪಡೆ ನಮ್ಮ ಚಾನಲ್ ಅಂದರೆ ನೀವು ನಮ್ಮ ಚಾನಲ್ಗೆ ಸೇರಿಕೊಂಡ್ರೆ ಖಂಡಿತ ಬೆಳವಣಿಗೆಗೆ ದೊಡ್ಡ ಶಕ್ತಿ. ಮಕರ ರಾಶಿಯವರೇ, ನಿಮ್ಮ ಬಲಿಷ್ಠರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹೃದಯದ ಒಳಗೆ ಒಂದು ನಿಶ್ಶಬ್ದ ಹೋರಾಟ ನಡೆಯುತ್ತಿದೆ. ನೀವು ಎಲ್ಲರಿಗೂ ನೆರವಾಗುವವರು, ಎಲ್ಲರ ನೋವನ್ನು ನಿಮ್ಮದಾಗಿಸಿಕೊಂಡು ಸಾಗುವವರು. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ಮುಂದೆ ಬರಲಿಲ್ಲ ಎಂಬ ನೋವು ನಿಮ್ಮ ಮನಸ್ಸಿನಲ್ಲಿ ಕಟ್ಟಿಹಾಕಿದಂತಿದೆ. ಇಂದು 16ನೇ ಫೆಬ್ರವರಿ. ಈ ನೋವಿನ ಗುಟ್ಟು ಬಿಚ್ಚಿಕೊಳ್ಳುವ ದಿನ. ಬೆಳಗಿನ ಸಮಯದಲ್ಲಿ ಎದ್ದ ಕೂಡಲೇ ಸ್ವಲ್ಪ ಅಶಾಂತಿ ಕಾಣಬಹುದು. ಕೆಲ ಕ್ಷಣಗಳು ನಿಮಗೆ ಎಲ್ಲವೂ ಕೈತಪ್ಪಿದಂತೆ ಭಾಸವಾಗಬಹುದು. ಆದರೆ ಹೆದರಬೇಡಿ, ಇದು ಕೇವಲ ನಿಮ್ಮ ಮನಸ್ಸಿನ ಪರೀಕ್ಷೆ. ನಿಮ್ಮ ಜಾತಕದ ನಕ್ಷತ್ರದ ಪ್ರಭಾವದಿಂದ ನೀವು ವಿಚಾರಗಳು ತಡವಾಗಬಹುದು. ನಾನು ಹೇಳುವುದೆಲ್ಲವೂ ಶೇಖರಿಸಿದ ಜ್ಞಾನ, ಆದರೆ ಪ್ರತಿಯೊಬ್ಬರಿಗೂ ನಿಖರವಾಗಿ ಆಗುತ್ತದೆ ಎಂದು ಅರ್ಥವಲ್ಲ. ನಿಮ್ಮ ಕುಂಡಲಿ, ನಿಮ್ಮ ನಕ್ಷತ್ರಗಳ ಸ್ಥಿತಿ, ನಿಮ್ಮ ದಶಾಭುಕ್ತಿ ಇವುಗಳ ಮೇಲೆ ಫಲ ಬದಲಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕೇಳಿ, ಉತ್ತಮ ವಿಚಾರಗಳನ್ನು ಮಾತ್ರ ಅಳವಡಿಸಿಕೊಳ್ಳಿ. ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹಳೆಯ ನೆನಪು ಮತ್ತೆ ತಲೆ ಎತ್ತಬಹುದು. ಒಮ್ಮೆ ನಿಮ್ಮನ್ನು ತಿರಸ್ಕರಿಸಿದ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಅರಿಯುವ ಸಮಯ ಬರಬಹುದು. ಆದರೆ ನೀವು ತಕ್ಷಣ ನಿರ್ಧಾರ ಮಾಡಬೇಡಿ. ನಿಮ್ಮ ಹೃದಯದ ಶಬ್ದವನ್ನು ಕೇಳಿ. ವಿವಾಹ ಯೋಗದ ವಿಷಯದಲ್ಲಿ ಹೇಳಬೇಕಾದರೆ, ನಿಮ್ಮ ಕುಂಡಲಿಯಲ್ಲಿ ಶುಕ್ರನ ಅನುಗ್ರಹ ಬಲವಾಗಿರುವುದರಿಂದ ಸಮೀಪದ ಕಾಲದಲ್ಲಿ ಉತ್ತಮ ಜೋಡಿ ಕಾಣುವ ಸಾಧ್ಯತೆ ಇದೆ. ಆದರೆ ವಿವಾಹದ ನಿಖರ ದಿನಾಂಕವನ್ನು ಯಾರೂ ನಿಶ್ಚಯವಾಗಿ ಹೇಳಲು ಸಾಧ್ಯವಿಲ್ಲ. ನಿಮ್ಮ ನಕ್ಷತ್ರಗಳ ಅನುಗ್ರಹ, ನಿಮ್ಮ ಕುಟುಂಬದ ಆಶೀರ್ವಾದ, ನಿಮ್ಮ ಸ್ವಂತ ಪ್ರಯತ್ನ ಇವುಗಳ ಸಮನ್ವಯದಿಂದ ಅದು ನೆರವೇರುತ್ತದೆ. ಉದ್ಯೋಗ ಮತ್ತು ವಿದ್ಯಾಭ್ಯಾಸದಲ್ಲಿ ಇಂದು ಒಂದು ಸಣ್ಣ ಪರೀಕ್ಷೆ ಬರಬಹುದು. ನಿಮ್ಮ ಮೇಲಧಿಕಾರಿ ಅಥವಾ ಗುರು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು. ಮೊದಲಿಗೆ ಅದು ಕಠಿಣವೆನಿಸಬಹುದು. ಕೆಲ ಕ್ಷಣಗಳ ಭಯ ಮೂಡಬಹುದು. ಆದರೆ ನೀವು ಶಾಂತವಾಗಿ ಮುಂದುವರೆದರೆ ಸಂಜೆ ವೇಳೆಗೆ ಉತ್ತಮ ಸುದ್ದಿಯ ಸುಳಿವು ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಅಚಾನಕ್ ಖರ್ಚು ಕಾಣಬಹುದು. ಆದ್ದರಿಂದ ಹೆದರಬೇಡಿ. ಇಂದು ಒಂದು ಸಣ್ಣ ಉಪಾಯ ಮಾಡಿ. ಒಂದು ಬೆಟ್ಟದ ಎಲೆ ಮತ್ತು ಸ್ವಲ್ಪ ಉಪ್ಪನ್ನು ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ದೇವರ ಮುಂದೆ ಅರ್ಪಿಸಿ. ನಂತರ ಆ ಉಪ್ಪನ್ನು ನೀರಿನಲ್ಲಿ ಕರಗಿ ಹೊರಗೆ ಸುರಿಯಿರಿ. ಇದು ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ತಲೆನೋವು ಅಥವಾ ದೇಹದ ದೌರ್ಬಲ್ಯ ಕಾಣಬಹುದು. ಸಾಕಷ್ಟು ನೀರು ಕುಡಿಯಿರಿ. ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ 12 ಬಾರಿ ಜಪಿಸಿ. ಶಿವರಾತ್ರಿ ವಿಶೇಷ ಕಾಲದ ಅನುಗ್ರಹ ನಿಮ್ಮ ಮೇಲಿರಲಿ. ನೀವು ಬಲಿಷ್ಠರು. ನಿಮ್ಮೊಳಗೆ ಒಂದು ಅಸಾಧಾರಣ ಶಕ್ತಿ ಇದೆ. ಈಗಿನ ಪರಿಸ್ಥಿತಿ ಸ್ವಲ್ಪ ಕಠಿಣವಾಗಿದ್ದರೂ ಅದು ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಬಂದ ಪಾಠ. ಗರ್ಭಿಣಿಯರಿದ್ದರೆ ಹೆಚ್ಚು ಜಾಗರೂಕರಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಅನಗತ್ಯ ಚಿಂತೆ ಬೇಡ. ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಭಾಗ್ಯ ಸಂಖ್ಯೆಯಾಗಿ ಇಂದು 7 ನಿಮಗೆ ಅನುಕೂಲಕರ ಹಸಿರು ಅಥವಾ ನೀಲಿ ಬಣ್ಣದ ವಸ್ತ್ರ ಧರಿಸಿದರೆ ಉತ್ತಮ. ನೀಲಮಣಿ ಧರಿಸುವ ಯೋಚನೆ ಇದ್ದರೆ ಮೊದಲು ಜ್ಯೋತಿಷ್ಯದ ಸಲಹೆ ಪಡೆಯಿರಿ. ಇಂದು ಸಂಜೆ ವೇಳೆಗೆ ಒಂದು ಸಣ್ಣ ಸಂತೋಷ ನಿಮ್ಮ ಬಾಗಿಲು ತಟ್ಟಬಹುದು. ಬಹುಶಃ ನೀವು ನಿರೀಕ್ಷಿಸಿದ ಸ್ಥಳದಿಂದ ಸಹಾಯ ದೊರಕಬಹುದು. ನೀವು ಸದಾ ಇತರರಿಗಾಗಿ ಓಡಿದರು, ಆದರೆ ಈಗ ಸ್ವಲ್ಪ ಸಮಯ ನಿಮಗಾಗಿ ಕೊಡಿ. ನಿಮ್ಮ ಕನಸುಗಳನ್ನು ಕಾಗದದಲ್ಲಿ ಬರೆದಿಟ್ಟುಕೊಳ್ಳಿ. ಪ್ರತಿದಿನ ನಮ್ಮ ಚಾನಲ್ ಕೇಳಿ. ನೀವು ನೀಡುವ ಸಣ್ಣ ಉಪಾಯಗಳನ್ನು ಅನುಸರಿಸಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಹೆಚ್ಚುತ್ತದೆ. ಮಕರ ರಾಶಿಯ ಪ್ರಿಯ ಆತ್ಮೀಯರೇ, ನೀವಿನ್ನೂ ನನ್ನ ಜೊತೆ ಇದ್ದೀರಾ ಎಂದರೆ ಅದೇ ನಿಮ್ಮ ಮನಸ್ಸಿನ ಶಕ್ತಿ. ಈಗ ನಾನು ಹೇಳುವ ಮುಂದಿನ ಭಾಗ ನಿಮ್ಮ ಹೃದಯವನ್ನು ನೇರವಾಗಿ ಸ್ಪರ್ಶಿಸುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ಕತ್ತಲೆಯಂತೆ ಕಾಣುತ್ತದೆ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ತಪ್ಪು ಅರ್ಥ ಮಾಡಿಕೊಳ್ಳುವವರು
ಸುತ್ತಲೂ ಇರುತ್ತಾರೆ. ನಿಮ್ಮ ನಿಷ್ಠೆಯನ್ನು ದುರ್ಬಲತೆ ಎಂದು ಕೆಲವರು ಭಾವಿಸಿದ್ದಾರೆ. ನೀವು ಸಹಾಯ ಮಾಡಿದವರೇ ನಿಮ್ಮ ಹಿಂದೆ ಮಾತನಾಡಿರುವುದು ನಿಮಗೆ ನೋವಾಗಿರಬಹುದು, ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಕರ್ಮ ಶುದ್ಧವಾಗಿದ್ದರೆ ಅದರ ಫಲ ತಪ್ಪದೆ ಬರುತ್ತದೆ. ಇಂದು 16ನೇ ಫೆಬ್ರವರಿಯ ದಿನವು ನಿಮ್ಮ ಕರ್ಮಫಲದ ಬೀಜ ಬಿತ್ತುವ ದಿನ. ಬೆಳಗಿನ ನಂತರ ಮಧ್ಯಾಹ್ನದ ವೇಳೆಗೆ ಒಂದು ಸಣ್ಣ ಘಟನೆ ನಿಮಗೆ ಆತಂಕ ಉಂಟು ಮಾಡಬಹುದು. ಯಾರಾದರೂ ಕಠಿಣವಾಗಿ ಮಾತನಾಡಬಹುದು. ಕೆಲ ಕ್ಷಣಗಳು ನಿಮ್ಮ ಕೋಪ ಉಕ್ಕಿ ಬರಬಹುದು. ಆ ಕ್ಷಣದಲ್ಲಿ ನೀವು ಮೌನವಾಗಿರಿ. ಮೌನವೇ ಇಂದು ನಿಮ್ಮ ಬಲ. ನೀವು ಪ್ರತಿಕ್ರಿಯಿಸದಿದ್ದರೆ ಪರಿಸ್ಥಿತಿ ಸ್ವತಃ ನಿಮ್ಮ ಪರವಾಗುತ್ತದೆ. ಇದು ನಿಮ್ಮ ನಕ್ಷತ್ರಗಳ ಚಲನೆಯ ಪ್ರಭಾವ. ಆದರೆ ಮತ್ತೊಮ್ಮೆ ಹೇಳುತ್ತೇನೆ, ನಾನು ಹೇಳುವುದೆಲ್ಲವೂ ನಿಖರವಾಗಿ ಪ್ರತಿಯೊಬ್ಬರಿಗೂ ಆಗುವುದಿಲ್ಲ. ನಿಮ್ಮ ಕುಂಡಲಿ, ನಿಮ್ಮ ನಕ್ಷತ್ರಗಳ ಸ್ಥಿತಿ, ನಿಮ್ಮ ದಶಾಭುಕ್ತಿ ಇವುಗಳ ಮೇಲೆ ಫಲ ಬದಲಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕೇಳಿ. ಉತ್ತಮ ವಿಚಾರಗಳನ್ನು ಮಾತ್ರ ಅಳವಡಿಸಿಕೊಳ್ಳಿ. ಪ್ರೀತಿಯ ವಿಷಯದಲ್ಲಿ ಒಂದು ಸಣ್ಣ ತಿರುವು ಕಾಣಬಹುದು. ನೀವು ಯಾರನ್ನಾದರೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರೆ ಇಂದು ಅವರಿಂದ ಒಂದು ಸಂದೇಶ, ಸೂಚನೆ ಸಿಗುವ ಸಾಧ್ಯತೆ ಇದೆ. ಆದರೆ ತ್ವರಿತ ನಿರ್ಧಾರ ಬೇಡ. ನಿಮ್ಮ ಆತ್ಮಸಮ್ಮಾನವನ್ನು ಕಾಪಾಡಿ. ನೀವು ಕಡಿಮೆ ಮೌಲ್ಯದವರಲ್ಲ. ನಿಮ್ಮೊಳಗಿನ ಪ್ರೀತಿ ಶುದ್ಧವಾದದ್ದು. ವಿವಾಹ ಯೋಗದ ಕುರಿತು ಹೇಳಬೇಕಾದರೆ, ನಿಮ್ಮ ಜಾತಕದಲ್ಲಿ ಗುರುವಿನ ಕೃಪೆ ಮುಂದಿನ ಅವಧಿಯಲ್ಲಿ ಉತ್ತಮ ಸಂಬಂಧಕ್ಕೆ ದಾರಿ ಮಾಡಬಹುದು. ಕುಟುಂಬದ ಮೂಲಕ ಅಥವಾ ಸ್ನೇಹಿತರ ಮೂಲಕ ಒಳ್ಳೆಯ ಜೋಡಿ ಪರಿಚಯವಾಗಬಹುದು. ಆದರೆ ವಿವಾಹದ ಸಮಯ ಸಂಪೂರ್ಣವಾಗಿ ನಿಮ್ಮ ಗ್ರಹಸ್ಥಿತಿ ಮತ್ತು ಕುಟುಂಬದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ಉದ್ಯೋಗದಲ್ಲಿರುವವರಿಗೆ ಇಂದು ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಸಂಜೆಯ ವೇಳೆಯಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವ ಮಾತು ಕೇಳಬಹುದು. ಸ್ವಂತ ವ್ಯವಹಾರ ಮಾಡುವವರಿಗೆ ಹೊಸ ಯೋಚನೆ ಮನಸ್ಸಿಗೆ ಬರುತ್ತದೆ. ಆ ಯೋಚನೆಯನ್ನು ಕಾಗದದಲ್ಲಿ ಬರೆಯಿರಿ. ಹಣದ ಹರಿವು ನಿಧಾನವಾಗಿ ಸುಧಾರಿಸಲಿದೆ. ಇಂದಿನಿಂದ ಪ್ರತಿದಿನ ಸ್ವಲ್ಪ ಹಣವನ್ನು ಉಳಿಸುವ ಅಭ್ಯಾಸ ಆರಂಭಿಸಿ. ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ನಾಣ್ಯಗಳನ್ನು ಹಾಕಿ ಅದನ್ನು ದೇವರ ಮುಂದೆ ಇಡಿ. ಇಂದು ಸಂಪತ್ತಿನ ಸಂಕೇತವಾಗಿ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಗಮನ ಬೇರೆಡೆ ಹೋಗುವ ಸಾಧ್ಯತೆ ಇದೆ. ಮೊಬೈಲ್ ಮತ್ತು ಅನಗತ್ಯ ವ್ಯವಹಾರಗಳಿಂದ ದೂರವಿರಿ. ಇಂದಿನ 1 ಗಂಟೆ ಅಧ್ಯಯನ ನಾಳಿನ ಯಶಸ್ಸಿಗೆ ಬೀಜವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆ ಅಥವಾ ನಿದ್ರಾಹೀನತೆ ಕಾಣಬಹುದು. ಬೆಚ್ಚಗಿನ ನೀರು ಕುಡಿಯಿರಿ. ರಾತ್ರಿ ಮಲಗುವ ಮೊದಲು ಸ್ವಲ್ಪ ಪ್ರಾರ್ಥನೆ ಮಾಡಿ. ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಇಂದು ಒಂದು ಸಣ್ಣ ಉಪಾಯ ಮಾಡಿ. ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಮನೆಯ ಬಾಗಿಲಿನ ಮುಂದೆ ಸ್ವಲ್ಪ ಉಪ್ಪು ಚೆಲ್ಲಿ 5 ನಿಮಿಷದ ನಂತರ ಅದನ್ನು ಸ್ವಚ್ಛ ಮಾಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂದು ನಂಬಿಕೆ ಇದೆ. ಹಾಗೆಯೇ ಒಂದು ಬೆತ್ತಲೆ ಎಲೆ ಮೇಲೆ ಹಳದಿ ಕುಂಕುಮ ಇಟ್ಟು ದೇವರಿಗೆ ಅರ್ಪಿಸಿ. ನಿಮ್ಮ ಮನಸ್ಸಿನ ಆಶೆಯನ್ನು ಶಾಂತವಾಗಿ ಹೇಳಿ. ಪ್ರತಿದಿನ ನಾವು ನೀಡುವ ಈ ಸಣ್ಣ ಕಾರ್ಯಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಕ್ರಮೇಣ ಬದಲಾವಣೆ ಕಾಣಬಹುದು. ಮಕರ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮ ಜೀವನದಲ್ಲಿ ಸವಾಲುಗಳು ಹೆಚ್ಚು ಬಂದಿದೆ, ಆದರೆ ಅದೇ ನಿಮ್ಮ ಶಕ್ತಿಯನ್ನು ಕಟ್ಟಿದೆ. ಈಗಿನ ಸಂಕಷ್ಟ ಶಾಶ್ವತವಲ್ಲ. ನಿಮ್ಮನ್ನು ನೀವು ನಂಬಿದರೆ ಎಲ್ಲವೂ ಸಾಧ್ಯ. ನಿಮ್ಮ ಭಾಗ್ಯ ಸಂಖ್ಯೆಯಾಗಿ ಇಂದು 7 ಮತ್ತು 9 ಅನುಕೂಲಕರ. ಕಪ್ಪು ಅಥವಾ ಗಾಢ ನೀಲಿ ಬಣ್ಣ ನಿಮಗೆ ಶಕ್ತಿ ನೀಡಬಹುದು. ನೀಲಮಣಿ ಅಥವಾ ಗೋಮೇಧಿಕ ರತ್ನವನ್ನು ಧರಿಸುವ ಯೋಚನೆ ಇದ್ದರೆ ಅನುಭವಿಗಳ ಸಲಹೆ ಪಡೆಯಿರಿ. ಗರ್ಭಿಣಿಯರು ವಿಶೇಷವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಮನಸ್ಸಿಗೆ ಶಾಂತಿ ಅತ್ಯಂತ ಮುಖ್ಯ. ಸಣ್ಣ ಧ್ಯಾನ ಮಾಡಿ. ನಿಮ್ಮ ಗರ್ಭದಲ್ಲಿರುವ ಜೀವಿಗೆ ಉತ್ತಮ ಆಲೋಚನೆಗಳನ್ನು ಕಳಿಸಿ. ಅದು ನಿಮ್ಮ ಭವಿಷ್ಯದ ಬೆಳಕು. ಕುಟುಂಬದವರೊಂದಿಗೆ ಅಸಹನೆ ತೋರಬೇಡಿ. ಸಣ್ಣ ಮಾತು ದೊಡ್ಡ ಸಮಸ್ಯೆ ಆಗಬಹುದು. ಇಂದು ಸಹನೆಯೇ ನಿಮ್ಮ ರಕ್ಷಣಾ ಕವಚ. ಇದೀಗ ಕೊನೆಯಲ್ಲಿ ನಾನು ಹೇಳಬೇಕಾದ ಒಂದು ಮಹತ್ವದ ವಿಷಯ. ನೀವಿಂದು ಕೇಳಿದ ಈ ಸಂದೇಶವನ್ನು ಕೇವಲ ಬಿಡಬೇಡಿ. ಅದರಲ್ಲಿರುವ ಒಳ್ಳೆಯ ವಿಚಾರಗಳನ್ನು ಅನುಸರಿಸಿ. ಪ್ರತಿದಿನ ನಮ್ಮ ಚಾನಲಲ್ಲಿ ಬರುವ ವಿಡಿಯೋಗಳನ್ನು ಕೇಳಿ. ನೀವು ನೀಡುವ ದಿನನಿತ್ಯದ ಸೂಚನೆಗಳನ್ನು ನಾವು ನೀಡುವ ದಿನನಿತ್ಯ ಸೂಚನೆ ಪಾಲಿಸಿದರೆ ಜೀವನದ ದಿಕ್ಕು ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ನಾಳಿನ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಗುಪ್ತ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಅದನ್ನು ತಪ್ಪದೇ ನೋಡಿ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ಯಾರು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಲಾರರು. ಇಂದಿನ ದಿನ ಸ್ವಲ್ಪ ಪರೀಕ್ಷೆಯಾದರೂ ಅದರ ಅಂತ್ಯದಲ್ಲಿ ಒಂದು ಸಣ್ಣ ಸಂತೋಷ ನಿಮ್ಮನ್ನು ಕಾಯುತ್ತಿದೆ. ಧೈರ್ಯವಾಗಿರಿ. ಪ್ರಾರ್ಥನೆ ಮಾಡಿ. ನಿಮ್ಮ ದೇವರ ಹೆಸರನ್ನು ಮತ್ತೊಮ್ಮೆ ಮನಸ್ಸಿನಲ್ಲಿ ಉಚ್ಚರಿಸಿ. ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಲಿ. ಮತ್ತೆ ನಾಳೆ ಭೇಟಿಯಾಗೋಣ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ನೋಡಿದ್ರಲ್ಲ, ಇಂದಿನ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ವಿವಾಹದ ಯೋಗ ಕೂಡಿ ಬರ್ತಾ ಇದೆ. ಮಕರ ರಾಶಿಯವರಿಗೆ ಖಂಡಿತ ನೀವು ಆ ಥರದ ನಿರ್ಧಾರ ತಗೋಬೇಡಿ. ನೀವು ಮುಂದಾಲೋಚನೆ ಮಾಡಿ ಮತ್ತು ಹಿರಿಯರ ಸಂಪರ್ಕ ಪಡೆದು ನೀವು ಮನೆಯಲ್ಲಿರುವ ಹಿರಿಯರ ಅನುಮತಿ ಮೇರೆಗೆ ನೀವು ವಿವಾಹದ ವಿಷಯದಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ.
ನೋಡಿದ್ರಲ್ಲ ಇವತ್ತಿನ ರಾಶಿ ಭವಿಷ್ಯವನ್ನು ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಇಷ್ಟ ದೇವರ ಹೆಸರನ್ನು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ.